ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕನೂ ನೋಡಿ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಖುಷಿಯಾಗಿ ಒಂದು ನೆಮ್ಮದಿಯಿಂದ ಒಂದು ಹ್ಯಾಪಿಯಾಗಿ ಟೆನ್ಷನ್ ಜಾಸ್ತಿ ತಗೊಳ್ದೆ ಸ್ಟ್ರೆಸ್ ಫ್ರೀಯಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದಿಷ್ಟು ಚೇಂಜಸ್ನ ನನ್ನಲ್ಲೇ ನಾನು ಮಾಡಿಕೊಂಡಾಗ ಈ ಅಭ್ಯಾಸಗಳು ತುಂಬಾ ಉಪಯೋಗ ಆಗಿದೆ. ಅದ್ರ ಬಗ್ಗೆ ಇವತ್ತು ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಖುಷಿಯಾಗಿರಲು, ಒಂದು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಇಷ್ಟು ಒಳ್ಳೆ ಪಾಯಿಂಟ್ಸ್ನ ಚೇಂಜಸ್ ಮಾಡಿಕೊಂಡ್ರೆ ಒಂದು ನೆಮ್ಮದಿಯಿಂದ ಜೀವನನ ಕಳಿಬೋದು. ಅದರಲ್ಲಿ ಮೊದಲನೇದಾಗಿ ಏನು ಅಂತ ಅಂದರೆ ಅತಿಯಾದ ಶೇರಿಂಗ್ ಮತ್ತು ಕೇರಿಂಗು. ಇದಂತೂ ಗೊತ್ತಿರುತ್ತೆ ಅಲ್ವಾ ಎಲ್ರಿಗೂ. ನಾವು ಯಾವಾಗ ಬೇರೆಯವ್ರಿಗೆ ತುಂಬ ಶೇರಿಂಗ್ ಮಾಡಿಕೊಂಡು ಓವರ್ ಶೇರಿಂಗು ಅಂದರೆ ಪರ್ಸ್ನಲ್ ವಿಷಯಗಳಾಗಿರ್ಬೋದು, ತುಂಬ ನಮ್ಮ ಫ್ಯಾಮಿಲಿಲಿ ಏನೋ ವಿಷಯಗಳಾಗಿರ್ಬೋದು, ಮನೆ ವಿಚಾರಗಳಾಗಿರ್ಬೋದು, ಇದನ್ನೆಲ್ಲನೂ ಯಾವಾಗ ಬೇರೆಯವ್ರ ಜೊತೆ ತುಂಬ ಪರ್ಸ್ನಲ್ ಇರುವಂಥ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಿ, ನಮ್ಮ ನೆಮ್ಮದಿನ ನಾವೇ ಹಾಳು ಮಾಡ್ಕೊಬಿಡ್ತೀವಿ. ತುಂಬ ಒಂದು ಹ್ಯಾಪಿನೆಸ್ ಅನ್ನೋದೇ ಹೋಗ್ಬಿಡುತ್ತೆ. ಆ ವಿಚಾರಗಳನ್ನ ಇಟ್ಕೊಂಡು ಒಂದು ಟಾಂಟ್ ಮಾಡೋದಾಗಿರ್ಬೋದು, ಏನೋ ನಮ್ಮನ್ನು ಒಂದು ರೀತಿ ವೀಕ್ ಆಗಿ ಅವರು ನೋಡೋದಾಗಿರ್ಬೋದು, ಈ ರೀತಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಓವರ್ ಶೇರಿಂಗ್ ಮಾಡ್ಕೊಳ್ಳೋದನ್ನು ಫಸ್ಟು ನಾವು ಕಮ್ಮಿ ಮಾಡ್ಕೋಬೇಕು. ನೆಕ್ಸ್ಟು ಅತಿಯಾದ ಕೇರಿಂಗು. ಇದಂತೂ ನಮ್ಮನ್ನು ಎಷ್ಟು ನಾವು ಕೇರ್ ಮಾಡ್ಕೋತೀವೋ ಗೊತ್ತಿಲ್ಲ, ಬಟ್ ತುಂಬಾ ಬೇರೆಯವ್ರನ್ನ ಕೇರಿಂಗ್ ಮಾಡೋದಾಗಿರ್ಬೋದು. ನಮ್ಮ ಲೈಫಲ್ಲಿ ಬೇರೆಯವರಿಗೆ ಎಷ್ಟು ನಾವು ಅತಿಯಾಗಿ ಪ್ರಾಮುಖ್ಯತೆ ಪ್ರಿಫರೆನ್ಸ್ನ ಕೊಡ್ತೀವಿ, ನಮಗಂತೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಬೇರೆಯವ್ರು ಚೆನ್ನಾಗಿದ್ರೆ ನಾನು ತುಂಬ ಚೆನ್ನಾಗಿರ್ತೀನಿ, ಅವ್ರು ಖುಷಿಯಾಗಿದ್ದರೆ ನಾವು ಖುಷಿಯಾಗಿರ್ತೀನಿ ಅನ್ನೋದು ಮಾತಿಗೆ ಮಾತ್ರ ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಆದರೆ ಲೈಫಲ್ಲಿ ನಾವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲೈಫಲ್ಲಿ ನಮಗೆ ಹೆಚ್ಚು ಪ್ರಿಫರೆನ್ಸ್ನ ಫಸ್ಟ್ ಯಾವಾಗ ಕೊಡ್ಕೋತೀವೋ, ನಮ್ಮ ಕೆಲಸದ ವಿಚಾರದಲ್ಲಾಗಿರ್ಬೋದು, ನಮ್ಮ ಕೆಲಸ ಏನು ಅದಕ್ಕೆ ಫಸ್ಟು ಪ್ರಾಮುಖ್ಯತೆನ ಕೊಡೋದಾಗಿರ್ಬೋದು, ನಮ್ಮ ಲೈಫ್ಗೆ ನಾವು ಪ್ರಿಫರೆನ್ಸ್ನ ಕೊಟ್ಕೊಂಡಾಗ ತುಂಬ ಚೆನ್ನಾಗಿ ನಾವು ಒಂದು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಅದನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಜಾಸ್ತಿ ಅವ್ರಿಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡೋದಾಗಿರ್ಬೋದು, ಈ ರೀತಿಯೆಲ್ಲ ಮಿಸ್ಟೇಕ್ಗಳು ನಾವು ಸ್ವಲ್ಪ ಸರಿ ಮಾಡಿಕೊಂಡಾಗ ಒಂದು ನೆಮ್ಮದಿಯಿಂದನೇ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಇದು ಫಸ್ಟ್ ಪಾಯಿಂಟು. ಅಂದರೆ ತುಂಬ ಖುಷಿಯಾಗಿರಬೇಕು ಅಂತ ನಾವು ಹೇಳ್ತಿರ್ತೀವಿ ಅಷ್ಟೇ. ನಮ್ಮಲ್ಲೇ ಒಂದಿಷ್ಟು ಕೆಟ್ಟ ಅಭ್ಯಾಸಗಳನ್ನ ಚೇಂಜ್ ಮಾಡಿಕೊಂಡಾಗ ಬೇರೆಯವರಿಂದ ನಾವು ಖುಷಿಯಾಗಿರ್ತೀವಿ ಅನ್ನೋದು ಒಂದು 50%. ಒಂದು ಫ್ಯಾಮಿಲಿಯಿಂದ, ಇವಾಗ ಹಸ್ಬೆಂಡ್ ಇರ್ತಾರೆ, ಮಕ್ಕಳಿರ್ತಾರೆ, ಅವರಿಂದನೂ ಒಂದು ನೆಮ್ಮದಿ ಅನ್ನೋದಿರುತ್ತೆ, ಖುಷಿಯಾಗಿರ್ತೀವಿ. ಬಟ್ 100% ಅಲ್ವಾ. ನಮ್ಮಲ್ಲೇ ಒಂದಿಷ್ಟು ಚೇಂಜಸ್ನ ಮಾಡಿಕೊಂಡಾಗ ಆವಾಗ ಫುಲ್ಲು 100% ನಾವು ತುಂಬಾ ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಅಕ್ಸೆಪ್ಟೆನ್ಸ್ ಮಾಡ್ಕೋಬೇಕು. ಅಂದರೆ ಇವಾಗ ನಮ್ಮ ಲೈಫಲ್ಲಿ ಏನು ನಡೀತಿರುತ್ತೆ ಅದನ್ನು ನಾವು ತಗೋಬೇಕು. ಈಸಿಯಾಗಿ ತಗೊಂಡು ಒಂದು ಸೊಲ್ಯೂಷನ್ ಅನ್ನೋದನ್ನು ಹುಡಿಕೊಂಡು ಹೋದಾಗ ತುಂಬ ಖುಷಿಯಾಗೇ ಇರ್ಬೋದು. ಬಟ್ ತುಂಬಾ ನಾವು ಟೆನ್ಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಟೈಮಲ್ಲಿ ಆ ಸಂದರ್ಭಗಳನ್ನ ನಾವು ತಗೊಳ್ದೇ, ಆ ಸಿಚುಯೇಷನ್ಗಳನ್ನ ನಾವು ಅರ್ಥ ಮಾಡ್ಕೊಳ್ದೇ ಇರೋದಾಗಿರ್ಬೋದು. ಈ ರೀತಿಯೆಲ್ಲ ಇದ್ದಾಗ ನಾವು ಅಷ್ಟು ತುಂಬ ವೀಕ್ ಆಗಿಬಿಡ್ತೀವಿ ಮತ್ತು ತುಂಬ ಅದನ್ನು ಟೆನ್ಷನ್ ತಗೊಂಡು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಬಿಡ್ತೀವಿ. ಆದಷ್ಟು ಇವಾಗ ಏನು ನಡೀತಿರುತ್ತೆ ಅದನ್ನು ನಾವು ತಗೊಂಡು ಆಗೋದೆಲ್ಲ ಒಳ್ಳೆಯದಕ್ಕೆ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಬಟ್ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತಲ್ವ. ಅದ್ರ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದಾಗ ಒಂದು ಹ್ಯಾಪಿಯಾಗಿ ಜಾಸ್ತಿ ಟೆನ್ಷನ್ ತಗೊಳ್ದೇ, ಒಂದು ಸ್ಟ್ರೆಸ್ ಜಾಸ್ತಿ ಮಾಡ್ಕೊಳ್ದೇ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇವತ್ತಿನ ತಿಂಡಿಗೆ ಅಂತ ಅಂದ್ಬಿಟ್ಟು ನೂಲ್ ಪರೋಟನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ನಾನು ಇದೇ ಫಸ್ಟು ಟ್ರೈ ಮಾಡಿದ್ದು. ಅಂದರೆ ಸ್ವಲ್ಪ ಮೈದಾ ಇತ್ತು ಮನೇಲಿ, ಮೈದಾನ ಜಾಸ್ತಿ ಯೂಸೇ ಮಾಡೋದಿಲ್ಲ ನಮ್ಮ ಮನೇಲಿ, ತೊಗೊಬಂದಿದ್ವಿ, ಅದು ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದ್ರ ಜೊತೆ ನಾನ್ ವೆಜ್ಜು, ಚಿಕನ್ ಕರಿ ಈ ಥರ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ದೀಪಾವಳಿ ಆಗಿರೋದ್ರಿಂದ ನಾವೇನು ತಿಂತಾ ಇಲ್ಲ. ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 8 ದಿನ ಅಲ್ವಾ ಬಂದೇ ಬಿಡ್ತು ಅಂತ ಅಂದ್ಬಿಟ್ಟು ತಿನ್ನೋದೇನು ಬೇಡ ಅಂತ ನಾವೇ ಸ್ವಲ್ಪ ಅವಾಯ್ಡೇ ಮಾಡಿಬಿಟ್ಟಿದ್ದೀವಿ. ಅದಕ್ಕೋಸ್ಕರ ಸ್ವಲ್ಪ ರಾಜ್ಮಾ ಕಾಳಿತ್ತು, ಅದನ್ನೇ ಕರಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೇ ರಾಜ್ಮಾ ಕಾಳನ್ನು ಕರಿನೇ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋತಾ ಇದ್ದೀನಿ ಇದನ್ನು. ಇವಾಗ ನಾನು ಬೆಳಗ್ಗೆ ಬೇಗ ಎದ್ದಿದ್ದಾಗಲೇ ನನ್ನ ಮಗನೂ ಎದ್ದುಬಿಟ್ಟಿದ್ದಾನೆ. ಈಸಿಯಾಗಿ ಬೇಗ ಒಂದೇ ಸಲ ಕುಕ್ಕರ್ಗೆ ಹಾಕ್ಬಿಟ್ಟು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬೇಗ ಮಾಡ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಒಗ್ಗರಣೆಗೆ ನಾವು ಒಂದು ಸ್ವಲ್ಪ ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1-2 ಏಲಕ್ಕಿನ ಹಾಕ್ಕೊಂಡು
ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ನಾವು ರುಬ್ಕೊಂಡಿರುವಂಥ ಮಸಾಲೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರು, ಗರಂ ಮಸಾಲ ಹಾಕ್ಕೊಂಡು ರಾಜ್ಮಾ ಕಾಳನ್ನ ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬೇಗ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಒಂದೇ ಸಲ ಕುಕ್ಕರ್ ಬಿಸಲ್ ಬರ್ಸ್ಕೊಂಡ್ರೆ ಈಸಿಯಾಗಿ ಆಗುವಂಥ ರೆಸಿಪಿ. ಅದನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಇನ್ನು ನೆಕ್ಸ್ಟು ಪಾಯಿಂಟ್ ಏನು ಅಂತ ಅಂದರೆ, ನಮ್ಮನ್ನು ಯಾರು ಅಂದರೆ ಅವಾಯ್ಡ್ ಮಾಡ್ತಾರೋ, ನಮ್ಮ ಜೊತೆ ಅವ್ರು ಮಾತಾಡೋದಕ್ಕೆ ಇಷ್ಟ ಇಲ್ಲ, ನಮ್ಮನ್ನು ಯಾರು ಇಗ್ನೋರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೋ, ಆದಷ್ಟು ನಾವು ಅವರನ್ನು ನಾವೇ ಮೇಲೆ ಹೋಗಿ ಮಾತಾಡಿಸ್ಲಿಕ್ಕೆ ಟ್ರೈ ಮಾಡಬಾರ್ದು. ಆವಾಗ ನಮಗೆ ಒಂದು ಖುಷಿ ಅನ್ನೋದಿರೋದಿಲ್ಲ. ನಾವಿಷ್ಟು ಮಾತಾಡಿಸಿದ್ರು ಕೂಡ ಅವರು ನಮ್ಮನ್ನ ಸರಿಯಾಗಿ ಮಾತಾಡಿಸ್ತಾ ಇಲ್ವಲ್ಲ, ಒಂದು ಸರಿಯಾಗಿ ನಮ್ಮ ಮಾತಿಗೆ ರೆಸ್ಪಾನ್ಸ್ ಅನ್ನೋದನ್ನ ಕೊಡ್ತಾ ಇಲ್ವಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗಲೂ ಕೂಡ ತುಂಬ ಒಂದು ರೀತಿ ಬೇಜಾರಾಗ್ಬಿಡುತ್ತೆ. ನಮ್ಮನ್ನು ಯಾರು ಅವ್ರು ಇಷ್ಟಪಟ್ಟು ಮಾತಾಡಿಸ್ಲಿಕ್ಕೆ ಬರ್ತಾರೆ, ನಮ್ಮ ಮಾತಿಗೆ ಯಾವಾಗ ಅತಿ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಾರೆ ಅಂತ ಅಂದರೆ, ನಾವು ಮಾತಾಡ್ತಿರ್ಬೇಕಾದ್ರೆ ಅಯ್ಯೋ ಅವ್ರ ಮಾತನ್ನೇನು ಕೇಳಿಸ್ಕೊಳ್ಳೋದು ಬಿಡು ಅಂತ ಬೇರೆ ಅವ್ರ ಮಾತನ್ನೇ ಮಾತಾಡ್ಲಿಕ್ಕೆ ಬರೋದು, ಆ ರೀತಿ ಅಲ್ಲ. ಇವಾಗ ಮಾತಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಪೇಷನ್ಸಿಂದ ಅರ್ಥ ಮಾಡ್ಕೋತಾರಲ್ವ, ಆ ರೀತಿ ಇದ್ದಾಗ ಮಾತ್ರ ನಾವು ಮಾತಾಡ್ಸೋದಕ್ಕೆ ಹೋಗಬೇಕು. ಅದನ್ನು ಬಿಟ್ಟು ನಮ್ಮನ್ನು ಇಗ್ನೋರ್ ಮಾಡ್ತಿದ್ದಾರೆ, ನಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಅಂದಾಗ ಆದಷ್ಟು ನಾವೇ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳೋದು ತುಂಬಾ ಬೆಸ್ಟು ಅಂತ ಅನಿಸುತ್ತೆ. ಅವರಿಗೆ ಇಷ್ಟ ಇಲ್ಲ ಅಂದಾಗ ನಾವೇ ಕೂಗಿ ಮಾತಾಡಿಸ್ಬೇಕು ಅಲ್ವಾ. ಈ ಥರ ಸಿಚುವೇಶನ್ಗಳು ಲೈಫಲ್ಲಿ ತುಂಬಾ ನಡೆದಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಬೇರೆಯವ್ರ ದೃಷ್ಟಿಲಿ ಒಳ್ಳೆಯವ್ರಾಗ್ಲಿಕ್ಕೆ ಹೋಗಿ ಬೇರೆಯವ್ರಿಗೇನೋ ಮನಸ್ಸಿಗೆ ಬೇಜಾರಾಗಬಾರ್ದು, ನಾನು ಈ ರೀತಿ ಮಾಡಿದ್ರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಅಂತ ಬೇರೆಯವ್ರ ದೃಷ್ಟಿಲಿ ನಾನು ಒಟ್ಟಿನಲ್ಲಿ ಒಳ್ಳೆಯವ್ರಾಗಿ ಕಾಣಿಸ್ಬೇಕು ಅನ್ನೋ ರೀತಿ ನಾವು ಮಾಡಲಿಕ್ಕೆ ಹೋದಾಗ ನಮ್ಮ ಹ್ಯಾಪಿನೆಸ್ನೇ ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಖುಷಿನೇ ನಾವೇ ಹಾಳು ಮಾಡ್ಕೊಬಿಡ್ತೀವಿ. ಇವಾಗ ಏನೋ ಒಂದು ಖುಷಿಯಾಗಿರುವಂಥ ಮೂಮೆಂಟ್ ಇರುತ್ತೆ, ಅದನ್ನು ಎಂಜಾಯ್ನೇ ಮಾಡಲ್ಲ. ನಾನು ತುಂಬ ಹ್ಯಾಪಿಯಾಗಿದ್ದರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಅಲ್ಲೂ ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋದಾಗಿರ್ಬೋದು. ನಮ್ಮ ತನನ ಬಿಟ್ಟು ನಾವು ಬೇರೆ ಇರೋ ರೀತಿಯಾಗಿ ಇರಲಿಕ್ಕೆ ಹೋದಾಗ ಒಂದು ಖುಷಿ ಅನ್ನೋದು ಇರೋದೇ ಇಲ್ಲ ಅಲ್ವಾ. ಇವಾಗ ನಾವು ಹೇಗಿದ್ದೀವಿ ಹಾಗೆ ಇದ್ರೇ ನಮಗೊಂಥರ ಮನಸ್ಸಿಗೂ ನೆಮ್ಮದಿ ಅನ್ನೋದಿರುತ್ತೆ. ನಾನು ಯಾವ ರೀತಿ ಇದ್ದೀನಿ ಅದೇ ರೀತಿ ಇದ್ದೀನಿ ಅನ್ನೋ ಫೀಲ್ ಅಂತೂ ಬಂದೇ ಬರುತ್ತೆ. ಬಟ್ ನಾನು ಚೇಂಜ್ ಆಗಿಬಿಟ್ಟು ಬೇರೆಯವ್ರಿಗೆ ಒಂದು ಒಳ್ಳೆ ರೀತಿಯಾಗಿ ಕಾಣಿಸ್ಬೇಕು, ಏನೋ ಒಂದು ಒಳ್ಳೆ ರೀತಿಯಾಗಿ ನಮ್ಮ ಟ್ರೀಟ್ ಮಾಡಬೇಕು ಅನ್ನೋ ಒಂದು ಯೋಚನೆನ ತಲೆ ಇಟ್ಕೊಂಡು ನಮ್ಮ ಖುಷಿನ ನಾವೇ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ತೀವಲ್ವ. ಈ ರೀತಿ ಮಿಸ್ಟೇಕ್ಗಳನ್ನ ಮಾಡಿಕೊಂಡು ಆವಾಗಲೂ ಕೂಡ ಒಂದು ನೆಮ್ಮದಿಯಿಂದ ಒಂದು ಹ್ಯಾಪಿಯಿಂದ ನಾವು ಖುಷಿಯಾಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ನಾವು ಹೇಗಿದ್ದೀವೋ ಹಾಗೇ ಇದ್ದು ಒಂದು ಖುಷಿಯಾಗಿರುವಂಥ ಮೂಮೆಂಟ್ನ ಎಂಜಾಯ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡ್ಕೊಂಡು ಹೋದರೆ ತುಂಬ ಒಂದು ಚೆನ್ನಾಗಿ ನಾವು ಖುಷಿಯಿಂದನೇ ಇರ್ಬೋದು. ಇನ್ನು ಫಸ್ಟು ಪರಾಟನ ಮಾಡಿಕೊಂಡೆ, ಫಸ್ಟ್ ಟೈಮ್ ಚೆನ್ನಾಗಿ ಅಷ್ಟು ನೀಟಾಗಿ ಬರಲಿಲ್ಲ. ಸೆಕೆಂಡ್ ಟೈಮ್ ಈ ರೀತಿ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬಾ ಪರವಾಗಿಲ್ಲ, ಅಷ್ಟು ನೀಟಾಗಂತಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ, ಆರೋಗ್ಯದ ಕಡೆ ಗಮನನ ಕೊಡಬೇಕು. ಇವಾಗ ಕೆಲಸ ಅಂದ್ಕೊಂಡು ಕೆಲಸದ ಕಡೆ ಕಾನ್ಸಂಟ್ರೇಷನ್ ಮಾಡೋದಾಗಿರ್ಬೋದು, ಇದ್ರ ಮಧ್ಯೆ ಆರೋಗ್ಯದ ಕಡೆ ನಾವು ಗಮನ ಕೊಡ್ದೇ ಇದ್ದಾಗ ಎಲ್ಲ ಇರುತ್ತೆ, ಬಟ್ ಆರೋಗ್ಯನೇ ಚೆನ್ನಾಗಿಲ್ಲ ಅಂದಾಗ ನೆಮ್ಮದಿಯಿಂದ ಅಂತೂ ಇರೋದಕ್ಕಾಗೋದಿಲ್ಲ. ಒಂದು ಎಲ್ಲ ಇದೆ ಬಟ್ ನನ್ನ ಆರೋಗ್ಯನೇ ಚೆನ್ನಾಗಿಲ್ವಲ್ಲ ಅನ್ನೋ ರೀತಿ ಬೇಜಾರಂತೂ ಆಗಿಬಿಡುತ್ತೆ. ಆದಷ್ಟು ಕೆಲಸ ಮಾಡ್ತಿದ್ದೀವಿ ಅಂದಾಗ ಕೆಲಸದ ಕಡೆ ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡು ಅದ್ರ ಮಧ್ಯೆ ನಮ್ಮ ಹೆಲ್ತ್ ಬಗ್ಗೆನೂ ನೋಡಿಕೊಂಡು ಒಂದು ಒಳ್ಳೆ ರೀತಿಲಿ ಊಟ ಆಗಿರ್ಬೋದು, ಒಂದು ನೀಟಾಗಿ ಒಂದು ಹೆಲ್ದಿ ಫುಡ್ ಆಗಿರ್ಬೋದು, ಈ ರೀತಿಯೆಲ್ಲ ನಾವು ಮೇಂಟೈನ್ ಮಾಡ್ಕೋತಾ ಹೋದರೆ ತುಂಬ ಚೆನ್ನಾಗಿ ಲೈಫಲ್ಲಿ ಖುಷಿಯಿಂದನೇ ಇರ್ಬೋದು. ನಾನು ಕೂಡ ಮೊದಲು ತುಂಬಾ ಟೆನ್ಷನ್ ಮಾಡ್ಕೊಬಿಡ್ತಿದ್ದೆ, ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋತಿದ್ದೆ, ಒಂದು ಖುಷಿಯಾಗಿರುವಂಥ ಮೂಮೆಂಟ್ನ ಎಂಜಾಯ್ ಮಾಡಲಿಕ್ಕೆ ಹೋಗ್ತಿರ್ಲಿಲ್ಲ. ಆಮೇಲೆ ನನಗೆ ಅನಿಸಿದ್ದು ಒಂದಿಷ್ಟು ಪಾಯಿಂಟ್ಸ್ನ ನನ್ನಲ್ಲೇ ನಾನು ಚೇಂಜ್ ಮಾಡಿಕೊಂಡ್ರೆ ತುಂಬಾ ಖುಷಿಯಾಗಿರ್ಬೋದಲ್ವಾ. ಒಂದು ಮಕ್ಕಳ ಜೊತೆ ಟೈಮ್ನ ಸ್ಪೆಂಡ್ ಮಾಡೋದಾಗಿರ್ಬೋದು, ಈ ರೀತಿ ನನ್ನಲ್ಲಿರುವಂಥ ಬ್ಯಾಡ್ ಹ್ಯಾಬಿಟ್ಸ್ನ ತೆಗೆದಾಕಿ ಒಂದು ಗುಡ್ ಹ್ಯಾಬಿಟ್ಸ್ನ ನಾವು ಸ್ಟಾರ್ಟ್ ಮಾಡಿಕೊಂಡಾಗ ಎಷ್ಟು ಖುಷಿಯಾಗಿರ್ತೀವಿ ಅಂತ ಅಂದರೆ, ಆದಷ್ಟು ನಮ್ಮ ಕೆಲಸ ಏನಿದೆ ನಮಗೆ ಫಸ್ಟು ನಾವು ಪ್ರಾಮುಖ್ಯತೆನ ಕೊಟ್ಕೊಂಡು ನಮ್ಮ ಕೆಲಸ ಏನಾಯಿತು, ನಮ್ಮದು ಏನಿದೆ ಅದ್ರ ಬಗ್ಗೆ ನಾವು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿದಾಗ ತುಂಬ ಖುಷಿಯಾಗಿ ಇರ್ತೀವಿ. ಬಟ್ ಇದ್ರ ಮಧ್ಯೆ ನಾವು ಯಾವಾಗ ಬೇರೆಯವ್ರಿಗೆ ಒಳ್ಳೇದು ಮಾಡೋದಾಗಿರ್ಬೋದು, ತುಂಬ ಕೇರ್ ಮಾಡಿಕೊಂಡು ಬೇರೆಯವ್ರಿಗೆ ಒಳ್ಳೇದಾಗಲಿ ಅನ್ನೋ ರೀತಿ ಥಿಂಕ್ ಮಾಡ್ತೀವಲ್ವಾ, ಅದನ್ನು ಅವ್ರು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ. ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಕೂಡ, ಎಷ್ಟೇ ಚೆನ್ನಾಗಿ ಮಾತಾಡಿದ್ರು ಕೂಡ ನಮಗೊಂದು ಅಪ್ರಿಸಿಯೇಷನ್ನೇ ಸಿಗಲಿಲ್ಲ, ನಮ್ಮನ್ನು ಕರೆಕ್ಟಾಗಿ ಅವರು ಒಂದು ರೀತಿ ಅಯ್ಯೋ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂದಾಗ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ನಾವಿಷ್ಟು ಒಂದು ಕೇರ್ ಮಾಡಿದ್ದು ಕೂಡ ವೇಸ್ಟ್ ಆಗಿಬಿಡುತ್ತೆ ಅಂತ ನನಗನ್ಸುತ್ತೆ.
ಈ ರೀತಿ ನಾವು ಖುಷಿಯಾಗಿರಬೇಕು, ನಾನು ಚೆನ್ನಾಗಿರಬೇಕು ಅಂದರೆ ಫಸ್ಟು ನನ್ನ ಲೈಫಲ್ಲಿ ನಾನು ಏನು ಮಾಡಬೇಕು, ಕೆಲಸದ ಕಡೆ ಬ್ಯುಸಿಯಾಗಿರೋದಾಗಿರ್ಬೋದು, ಏನೋ ನಮಗಿಷ್ಟವಾಗಿರುವಂಥ ಕೆಲಸನ ಮಾಡೋದಾಗಿರ್ಬೋದು. ಬೆಳಗ್ಗಿಂದ ಸಂಜೆ ತನಕ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ 10 ನಿಮಿಷ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಂಡ್ರೆ ಎಷ್ಟು ರಿಲ್ಯಾಕ್ಸ್ ಸಿಗುತ್ತೆ ಅಲ್ವಾ. ಈ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಲೈಫಲ್ಲಿ ಖುಷಿಯಾಗಿ ಇರ್ಬೋದು. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.